ಅಭಿವೃದ್ಧಿಯ ಬರದಲ್ಲಿ ಐತಿಹಾಸಿಕ ಲುಂಬಿನಿ ಕೆರೆ ಈಗ ಬರಿದಾಗಿದೆ. ಈ ಲುಂಬಿನಿಯ ಅಂತರಾಳ ಬರಿದಾಗಿದೆ. ನೀರೆಲ್ಲವೂ ಕೂಡ ಖಾಲಿ ಖಾಲಿ. ಜನರಲ್ಲಿ ಈಗ ಆತಂಕ. ನೀರು ಖಾಲಿ ಆಗಿ ಹೋಗಿದೆ ಲುಂಬಿನಿ ಕೆರೆಯಲ್ಲಿ, ಮುಂದೇನು ಅನ್ನುವಂತ ಪ್ರಶ್ನೆ. ಜಿಬಿಎ ಹೇಳ್ತಾ ಇರೋದು ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ವಾಕ್ ಟ್ರ್ಯಾಕ್ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ. ಆದ್ರೆ ಅಲ್ಲಿದ್ದಂತ ನೀರು ಬತ್ತಿ ಹೋಗಿದೆ. ಲುಂಬಿನಿ ಕೆರೆ ಖಾಲಿ ಖಾಲಿ. ನಾಗವಾರದ ಲುಂಬಿನಿ ಕೆರೆ ಸಂಪೂರ್ಣವಾಗಿ ಖಾಲಿ. ಲುಂಬಿನಿ ಕೆರೆ ಬಳಿ ವಾಕ್ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡ್ತಾ ಇದೆ ಜಿಬಿಎ. ನಾವೇ ನೀರು ಖಾಲಿ ಮಾಡಿಸಿದ್ದೇವೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಈ ಕೆರೆ ನೀರು ಖಾಲಿ ಆಗಿರೋದ್ರಿಂದ ಜನರಲ್ಲಿ ಆತಂಕ. ಕೆರೆ ಅಂತ ಹೇಳೋದಕ್ಕೂ ಕೂಡ ಕುರುಹನ್ನು ಕೂಡ ಉಳಿಸಿಕೊಳ್ಳದೇ ಇರುವಂತಹ ಒಂದು ಕೆರೆ ಅಂತಂದ್ರೆ ಲುಂಬಿನಿ ಕೆರೆ. ನೀರೆಲ್ಲವೂ ಕೂಡ ಖಾಲಿ. ಈ ರೀತಿಯಾಗಿ ನೀರು ಖಾಲಿ ಮಾಡಿದ್ರೆ ಅದರ ಅಂತರಾಳ ಕೂಡ ಖಾಲಿ ಆಗುತ್ತೆ. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಅಲ್ಲಿ ಕೆರೆಯಲ್ಲಿ ನೀರು ತುಂಬಿಸ್ತಾರಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯನ್ನ ಅಲ್ಲಿರುವಂತಹ ಜನ ಮಾಡ್ತಾ ಇರೋದು. ಕಂಪ್ಲೀಟ್ ಆಗಿ ನೀರೆಲ್ಲವೂ ಕೂಡ ಖಾಲಿ ಮಾಡಿದ್ದಾರೆ. ಆ ನೀರಲ್ಲಿದ್ದಂತಹ ಜಲಚರಗಳು ಏನಾಗಬೇಕು, ಅದರ ಜೊತೆಯಲ್ಲಿ ಅವುಗಳು ಎಲ್ಲ ಹೋಗಬೇಕು, ಕೆರೆ ಅದು. ಹಾಗಾಗಿ ಎಲ್ಲವೂ ಕೂಡ ಸತ್ತು ಬಿದ್ದಿದೆ. ನೀರು ಖಾಲಿ ಮಾಡಿರೋದ್ರಿಂದ ಆಗಿರುವಂತಹ ಪರಿಸ್ಥಿತಿ. ಅಲ್ಲಿ ಜಿಬಿಎ ಹೇಳ್ತಾ ಇರೋದು ನಾವೇ ಖಾಲಿ ಮಾಡಿರೋದು, ವಾಕ್ ಟ್ರ್ಯಾಕ್ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬರಡು ಭೂಮಿ ಅಂತ ಆಗಿದೆ ಲುಂಬಿನಿ ಕೆರೆ. ಕಳೆದ ಒಂದಷ್ಟು ದಿನಗಳಿಂದ ಲುಂಬಿನಿ ಕೆರೆ ಖಾಲಿ ಖಾಲಿ. ಈ ಹಿಂದಿನ ಒಂದಷ್ಟು ವಿಡಿಯೋಗಳನ್ನ, ಫೋಟೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ನೀರಿಂದ ಇದ್ದಂತ ಕೆರೆ, ಜೊತೆಯಲ್ಲಿ ಬೋಟಿಂಗು, ಇನ್ನಿತರ ಆಕ್ಟಿವಿಟೀಸ್ ಎಲ್ಲವೂ ಕೂಡ ನಡೀತಾ ಇದ್ದಂತ ಒಂದು ಕೆರೆ ಈಗ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂತಹ ಹೆಸರಿನಲ್ಲಿ ಈ ರೀತಿ ಕೆರೆಯನ್ನೇ ಖಾಲಿ ಮಾಡಿ ಇಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಲುಂಬಿನಿಯ ಒಡಲು ಬರಿದಾಗಿದೆ, ಜೀವ ಜಲ ಇಲ್ಲದೆ ಇದೀಗ ಲುಂಬಿನಿ ಲೇಕ್ ಏನದು ಬತ್ತು ಹೋಗಿರುವಂತದ್ದು. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ನಾಗಾವರದ ಪ್ರಮುಖವಾಗಿರುವಂತಹ ಲುಂಬಿನಿ ಕೆರೆ. ಸರಿಸುಮಾರು 30 ಎಕರೆ ಪ್ರದೇಶದಲ್ಲಿ ಈ ಒಂದು ಕೆರೆ ಇದೆ. ಇಲ್ಲಿ ವಿವಿಧ ಭಾಗಗಳಿಂದ ಬಂದು ಕೆರೆಗೆ ನೀರು ತುಂಬುತ್ತಾ ಇತ್ತು. ಒಳಹರಿವು ಹಾಗೂ ಹೊರಹರಿವಿನ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣಕ್ಕಾಗಿ ಇದೀಗ ಅಭಿವೃದ್ಧಿಯ ಹೆಸರಲ್ಲಿ ಇಲ್ಲಿರುವಂತಹ ನೀರನ್ನು ಖಾಲಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಇದೀಗ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಬಟ್ ಸ್ಥಳೀಯರು ಆರಂಭದಲ್ಲಿ ನೀರು ಬತ್ತು ಹೋಗಿದೆ ಅನ್ನೋ ಆರೋಪವನ್ನು ಮಾಡಿದ್ರು. ಬಟ್ ಅಧಿಕಾರಿಗಳು ಇಲ್ಲ, ನಾವೇ ಇದರ ನೀರನ್ನು ಖಾಲಿ ಮಾಡಿದ್ವಿ. ಪ್ರಮುಖ ಕಾರಣ ಏನಂದ್ರೆ ಈ ಒಂದು ಕೆರೆಗೆ ಇದೀಗ ವಾಕಿಂಗ್, ಕೆರೆ ಸುತ್ತಲೂ ಕೂಡ ವಾಕಿಂಗ್ ಟ್ರ್ಯಾಕ್ ಅನ್ನು ನಿರ್ಮಾಣ ಮಾಡ್ತೀವಿ. ಜೊತೆಗೆ ಇಲ್ಲಿ ಕೆರೆಗೆ ಅಂದ್ರೆ ನೀರನ್ನು ಶೇಖರಣೆ ಮಾಡುವಂತಹ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಹೂಳೆತ್ತುವಂತಹ ಒಂದು ಕೆಲಸ ಆಗ್ತಾ ಇದೆ. ಇವೆಲ್ಲ ಮಾಡುವ ಸಲುವಾಗಿ ನಾವು ಇದನ್ನು 3 ತಿಂಗಳ ಕಾಲ ಇಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಸರಿಸುಮಾರು 18 ಕೋಟಿ ವೆಚ್ಚದಲ್ಲಿ ಈ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅನ್ನೋ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಜನರ ಆತಂಕ ಏನಂದ್ರೆ ಈ ಒಂದು ಕೆರೆ ಏನಿದೆ ಹಲವು ವರ್ಷಗಳ ಇತಿಹಾಸ ಇರುವಂತಹ ಕೆರೆ ಇದು. ಈ ಹಿಂದೆ ಇದು ಖಾಸಗಿ ಕಂಪನಿ ಒಂದ್ಸರಿ ಗುತ್ತಿಗೆ ಪಡೆದುಕೊಂಡಿತ್ತು. ತದನಂತರ 2019ರಲ್ಲಿ ಇದು ಅರಣ್ಯ ಇಲಾಖೆಯಿಂದ ಹಿಂದಿನ ಬಿಬಿಎಂಪಿಗೆ ಹಸ್ತಾಂತರ ಆಗುತ್ತೆ. ಈ ಒಂದು ಇಷ್ಟೊಂದು ಬೃಹತ್ ಆಗಿರುವಂತಹ ಈ ಒಂದು ಕೆರೆಯಲ್ಲಿ ಈ ನಗರದ ವಿವಿಧ ಭಾಗಗಳಿಂದಲೂ ಕೂಡ ಇಲ್ಲಿ ಬಂದು ಕೆರೆ ನೀರು ಶೇಖರಣೆ ಆಗ್ತಾ ಇತ್ತು. ಇದೀಗ ಕೆರೆ ನೀರು ಕಂಪ್ಲೀಟ್ ಆಗಿ ಬತ್ತಿ ಹೋಗಿದೆ. ಈ ಹಿಂದೆ ಇಲ್ಲಿ ಹಕ್ಕಿಗಳ ಕಲರವ ಇತ್ತು, ಝೇಂಕಾರ ಇತ್ತು. ಬಟ್ ಇದೀಗ ಮೂಕ ಪ್ರಾಣಿಗಳು ಕೂಡ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಎಲ್ಲೆಂದರಲ್ಲೂ ಕೂಡ ಮೀನು ಕೂಡ ಸತ್ತು ಬಿದ್ದಿರುವಂತದ್ದು. ಇದೇ ಕಾರಣಕ್ಕೆ ಜನರು ಕೂಡ ಇದೀಗ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ನೀವು ಕೆರೆಯನ್ನು ಅಂದ್ರೆ ಅಭಿವೃದ್ಧಿ ಮಾಡ್ತಾ ಇದ್ರೆ ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡಿ, ಅಭಿವೃದ್ಧಿ ಕೆಲಸ ಮಾಡಿ ತುಂಬಾ ವೇಗವಾಗಿ ಮಾಡಿ ಮತ್ತೆ ಇಲ್ಲಿ ನೀರನ್ನು ತುಂಬಿಸಿ. ಯಾಕಂದ್ರೆ ಈ ಒಂದು ಕೆರೆ ನೀರು ಎಷ್ಟೋ ಜನರು ಅವಲಂಬಿತರಾಗಿದ್ರು. ಬಟ್ ಇದೀಗ ಕೆರೆ ಕಂಪ್ಲೀಟ್ ಆಗಿ ಬತ್ತಿ ಹೋಗಿದೆ. ನಿಮ್ಗೆ ಅದರ ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಎಕರೆಗಟ್ಟಲೆ ಜಾಗದಲ್ಲಿ ಒಂದು ಹನಿಯಷ್ಟು ನೀರನ್ನು ಕೂಡ ಇದೀಗ ನಾವು ಹುಡುಕುವಂತಹ ಪ್ರಸಂಗ ಎದುರಾಗಿರುವಂತದ್ದು. ಇದೇ ಕಾರಣಕ್ಕಾಗಿ ಯಾವಾಗ ಕೆರೆಯಲ್ಲಿ ನೀರು ಖಾಲಿ ಆಯಿತು ಜನರು ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳೀಯರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಭಿವೃದ್ಧಿಯ ಬರದಲ್ಲಿ ಐತಿಹಾಸಿಕ ಲುಂಬಿನಿ ಕೆರೆ ಈಗ ಬರಿದಾಗಿದೆ. ಈ ಲುಂಬಿನಿಯ ಅಂತರಾಳ ಬರಿದಾಗಿದೆ. ನೀರೆಲ್ಲವೂ ಕೂಡ ಖಾಲಿ ಖಾಲಿ. ಜನರಲ್ಲಿ ಈಗ ಆತಂಕ. ನೀರು ಖಾಲಿ ಆಗಿ ಹೋಗಿದೆ ಲುಂಬಿನಿ ಕೆರೆಯಲ್ಲಿ, ಮುಂದೇನು ಅನ್ನುವಂತ ಪ್ರಶ್ನೆ. ಜಿಬಿಎ ಹೇಳ್ತಾ ಇರೋದು ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ವಾಕ್ ಟ್ರ್ಯಾಕ್ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ. ಆದ್ರೆ ಅಲ್ಲಿದ್ದಂತ ನೀರು ಬತ್ತಿ ಹೋಗಿದೆ. ಲುಂಬಿನಿ ಕೆರೆ ಖಾಲಿ ಖಾಲಿ. ನಾಗವಾರದ ಲುಂಬಿನಿ ಕೆರೆ ಸಂಪೂರ್ಣವಾಗಿ ಖಾಲಿ. ಲುಂಬಿನಿ ಕೆರೆ ಬಳಿ ವಾಕ್ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡ್ತಾ ಇದೆ ಜಿಬಿಎ. ನಾವೇ ನೀರು ಖಾಲಿ ಮಾಡಿಸಿದ್ದೇವೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಈ ಕೆರೆ ನೀರು ಖಾಲಿ ಆಗಿರೋದ್ರಿಂದ ಜನರಲ್ಲಿ ಆತಂಕ.
ಅದ್ ಕೆರೆ ಅಂತ ಹೇಳೋದಕ್ಕೂ ಕೂಡ ಕುರುಹನ್ನು ಕೂಡ ಉಳಿಸಿಕೊಳ್ಳದೇ ಇರುವಂತಹ ಒಂದು ಕೆರೆ ಅಂತಂದ್ರೆ ಲುಂಬಿನಿ ಕೆರೆ. ನೀರೆಲ್ಲವೂ ಕೂಡ ಖಾಲಿ. ಈ ರೀತಿಯಾಗಿ ನೀರು ಖಾಲಿ ಮಾಡಿದ್ರೆ ಅದರ ಅಂತರಾಳ ಕೂಡ ಖಾಲಿ ಆಗುತ್ತೆ. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಅಲ್ಲಿ ಕೆರೆಯಲ್ಲಿ ನೀರು ತುಂಬಿಸ್ತಾರಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯನ್ನ ಅಲ್ಲಿರುವಂತಹ ಜನ ಮಾಡ್ತಾ ಇರೋದು. ಕಂಪ್ಲೀಟ್ ಆಗಿ ನೀರೆಲ್ಲವೂ ಕೂಡ ಖಾಲಿ ಮಾಡಿದ್ದಾರೆ. ಆ ನೀರಲ್ಲಿದ್ದಂತಹ ಜಲಚರಗಳು ಏನಾಗಬೇಕು, ಅದರ ಜೊತೆಯಲ್ಲಿ ಅವುಗಳು ಎಲ್ಲ ಹೋಗಬೇಕು, ಕೆರೆ ಅದು. ಹಾಗಾಗಿ ಎಲ್ಲವೂ ಕೂಡ ಸತ್ತು ಬಿದ್ದಿದೆ. ನೀರು ಖಾಲಿ ಮಾಡಿರೋದ್ರಿಂದ ಆಗಿರುವಂತಹ ಪರಿಸ್ಥಿತಿ. ಅಲ್ಲಿ ಜಿಬಿಎ ಹೇಳ್ತಾ ಇರೋದು ನಾವೇ ಖಾಲಿ ಮಾಡಿರೋದು, ವಾಕ್ ಟ್ರ್ಯಾಕ್ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬರಡು ಭೂಮಿ ಅಂತ ಆಗಿದೆ ಲುಂಬಿನಿ ಕೆರೆ. ಕಳೆದ ಒಂದಷ್ಟು ದಿನಗಳಿಂದ ಲುಂಬಿನಿ ಕೆರೆ ಖಾಲಿ. ಈ ಹಿಂದಿನ ಒಂದಷ್ಟು ವಿಡಿಯೋಗಳನ್ನ, ಫೋಟೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ನೀರಿಂದ ಇದ್ದಂತ ಕೆರೆ, ಜೊತೆಯಲ್ಲಿ ಬೋಟಿಂಗು, ಇನ್ನಿತರ ಆಕ್ಟಿವಿಟೀಸ್ ಎಲ್ಲವೂ ಕೂಡ ನಡೀತಾ ಇದ್ದಂತ ಒಂದು ಕೆರೆ ಈಗ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂತಹ ಹೆಸರಿನಲ್ಲಿ ಈ ರೀತಿ ಕೆರೆಯನ್ನೇ ಖಾಲಿ ಮಾಡಿ ಇಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಲುಂಬಿನಿಯ ಒಡಲು ಬರಿದಾಗಿದೆ. ಜೀವ ಜಲ ಇಲ್ಲದೆ ಇದೀಗ ಲುಂಬಿನಿ ಲೇಕ್ ಏನದು ಬತ್ತು ಹೋಗಿರುವಂತದ್ದು. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ನಾಗಾವರದ ಪ್ರಮುಖವಾಗಿರುವಂತಹ ಲುಂಬಿನಿ ಕೆರೆ. ಸರಿಸುಮಾರು 30 ಎಕರೆ ಪ್ರದೇಶದಲ್ಲಿ ಈ ಒಂದು ಕೆರೆ ಇದೆ. ಇಲ್ಲಿ ವಿವಿಧ ಭಾಗಗಳಿಂದ ಬಂದು ಕೆರೆಗೆ ನೀರು ತುಂಬ್ತಾ ಇತ್ತು. ಒಳಹರಿವು ಹಾಗೂ ಹೊರಹರಿವಿನ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣಕ್ಕಾಗಿ ಇದೀಗ ಅಭಿವೃದ್ಧಿಯ ಹೆಸರಲ್ಲಿ ಇಲ್ಲಿರುವಂತಹ ನೀರನ್ನು ಖಾಲಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಇದೀಗ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಬಟ್ ಸ್ಥಳೀಯರು ಆರಂಭದಲ್ಲಿ ನೀರು ಬತ್ತು ಹೋಗಿದೆ ಅನ್ನೋ ಆರೋಪವನ್ನು ಮಾಡಿದ್ರು. ಬಟ್ ಅಧಿಕಾರಿಗಳು ಇಲ್ಲ, ನಾವೇ ಇದರ ನೀರನ್ನು ಖಾಲಿ ಮಾಡಿದ್ವಿ. ಪ್ರಮುಖ ಕಾರಣ ಏನಂದ್ರೆ ಈ ಒಂದು ಕೆರೆಗೆ ಇದೀಗ ವಾಕಿಂಗ್, ಕೆರೆ ಸುತ್ತಲೂ ಕೂಡ ವಾಕಿಂಗ್ ಟ್ರ್ಯಾಕ್ ಅನ್ನು ನಿರ್ಮಾಣ ಮಾಡ್ತೀವಿ. ಜೊತೆಗೆ ಇಲ್ಲಿ ಕೆರೆಗೆ ಅಂದ್ರೆ ನೀರನ್ನು ಶೇಖರಣೆ ಮಾಡುವಂತಹ ನಿಟ್ಟಿನಲ್ಲಿ ಅದಕ್ಕೆ ಬೇಕಂತ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಹೂಳೆತ್ತುವಂತಹ ಒಂದು ಕೆಲಸ ಆಗ್ತಾ ಇದೆ. ಇವೆಲ್ಲವೂ ಮಾಡುವ ಸಲುವಾಗಿ ನಾವು ಇದನ್ನು 3 ತಿಂಗಳ ಕಾಲ ಇಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಸರಿಸುಮಾರು 18 ಕೋಟಿ ವೆಚ್ಚದಲ್ಲಿ ಈ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅನ್ನೋ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಜನರ ಆತಂಕ ಏನಂದ್ರೆ ಈ ಒಂದು ಕೆರೆ ಏನಿದೆ ಹಲವು ವರ್ಷಗಳ ಇತಿಹಾಸ ಇರುವಂತಹ ಕೆರೆ ಇದು. ಈ ಹಿಂದೆ ಇದು ಖಾಸಗಿ ಕಂಪನಿ ಒಂದ್ಸರಿ ಗುತ್ತಿಗೆ ಪಡೆದುಕೊಂಡಿತ್ತು. ತದನಂತರ 2019ರಲ್ಲಿ ಇದು ಅರಣ್ಯ ಇಲಾಖೆಯಿಂದ ಈ ಹಿಂದಿನ ಬಿಬಿಎಂಪಿಗೆ ಹಸ್ತಾಂತರ ಆಗುತ್ತೆ. ಈ ಒಂದು ಇಷ್ಟೊಂದು ಬೃಹತ್ ಆಗಿರುವಂತಹ ಈ ಒಂದು ಕೆರೆಯಲ್ಲಿ ಈ ನಗರದ ವಿವಿಧ ಭಾಗಗಳಿಂದಲೂ ಕೂಡ ಇಲ್ಲಿ ಬಂದು ಕೆರೆ ನೀರು ಶೇಖರಣೆ ಆಗ್ತಾ ಇತ್ತು. ಇದೀಗ ಕೆರೆ ನೀರು ಕಂಪ್ಲೀಟ್ ಆಗಿ ಬತ್ತಿ ಹೋಗಿದೆ. ಈ ಹಿಂದೆ ಇಲ್ಲಿ ಹಕ್ಕಿಗಳ ಕಲರವ ಇತ್ತು, ಝೇಂಕಾರ ಇತ್ತು. ಬಟ್ ಇದೀಗ ಮೂಕ ಪ್ರಾಣಿಗಳು ಕೂಡ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಎಲ್ಲೆಂದರಲ್ಲೂ ಕೂಡ ಮೀನು ಕೂಡ ಸತ್ತು ಬಿದ್ದಿರುವಂತದ್ದು. ಇದೇ ಕಾರಣಕ್ಕೆ ಜನರು ಕೂಡ ಇದೀಗ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ನೀವು ಕೆರೆಯನ್ನು ಅಂದ್ರೆ ಅಭಿವೃದ್ಧಿ ಮಾಡ್ತಾ ಇದ್ರೆ ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡಿ, ಅಭಿವೃದ್ಧಿ ಕೆಲಸ ಮಾಡಿ ತುಂಬಾ ವೇಗವಾಗಿ ಮಾಡಿ ಮತ್ತೆ ಇಲ್ಲಿ ನೀರನ್ನು ತುಂಬಿಸಿ. ಯಾಕಂದ್ರೆ ಈ ಒಂದು ಕೆರೆ ನೀರು ಎಷ್ಟೋ ಜನರು ಅವಲಂಬಿತರಾಗಿದ್ರು. ಬಟ್ ಇದೀಗ ಕೆರೆ ಕಂಪ್ಲೀಟ್ ಆಗಿ ಬತ್ತಿ ಹೋಗಿದೆ. ನಿಮ್ಗೆ ಅದರ ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಎಕರೆಗಟ್ಟಲೆ ಜಾಗದಲ್ಲಿ ಒಂದು ಹನಿಯಷ್ಟು ನೀರನ್ನು ಕೂಡ ಇದೀಗ ನಾವು ಹುಡುಕುವಂತಹ ಪ್ರಸಂಗ ಎದುರಾಗಿರುವಂತದ್ದು. ಇದೇ ಕಾರಣಕ್ಕಾಗಿ ಯಾವಾಗ ಕೆರೆಯಲ್ಲಿ ನೀರು ಖಾಲಿ ಆಯಿತು ಜನರು ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳೀಯರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.